ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಇವತ್ತಿನ ಕ್ಲಾಸಲ್ಲಿ ಬ್ರಾಂಚಸ್ ಆಫ್ ಅಕೌಂಟಿಂಗ್ ಅಂತ ನೋಡೋಣ. ಓಕೆ, ಬ್ರಾಂಚಸ್ ಆಫ್ ಅಕೌಂಟಿಂಗ್ ಅಂದರೆ ಅಕೌಂಟಿಂಗ್ನ ಬ್ರಾಂಚಸ್ ಯಾವ್ಯಾವುದು ಅಂತೇಳಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದಕ್ಕೂ ಮುಂಚೆ ನಾನು ಎಲ್ಲವೂ ಡಿಸ್ಕಸ್ ಮಾಡಿದ್ದೀನೇನು. ಇದಕ್ಕೂ ಮುಂಚೆ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಅಕೌಂಟಿಂಗ್ ಅಂತೇಳಿ, ಆ್ಯಂಡ್ ದೆನ್ ಅದರ ಅಕೌಂಟಿಂಗಲ್ಲಿ ಅದರ ಆಬ್ಜೆಕ್ಟಿವ್ಸ್ ಏನು, ಅದರ ಅಡ್ವಾಂಟೇಜಸ್ ಏನು, ಡಿಸಡ್ವಾಂಟೇಜಸ್ ಏನು, ಟೈಪ್ಸ್ ಆಫ್ ಅಕೌಂಟ್ಸ್ ಅಂತ ಬಂದಾಗ ಸಿಂಗಲ್ ಎಂಟ್ರಿ ಸಿಸ್ಟಮು, ಡಬಲ್ ಎಂಟ್ರಿ ಸಿಸ್ಟಮು. ಹಾಗೆ ಟೈಪ್ಸ್ ಆಫ್ ಅಕೌಂಟ್ಸ್ ಅಂತ ಬಂದಾಗ ದೇರ್ ಆರ್ 3 ಟೈಪ್ಸ್ ಆಫ್ ಅಕೌಂಟ್: ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್ ಆ್ಯಂಡ್ ನಾಮಿನಲ್ ಅಕೌಂಟ್. ಪರ್ಸನಲ್ ಅಕೌಂಟ್ ಅಂದರೆ ಯಾವುದು, ಅದರಲ್ಲಿ ಯಾವ ಎಕ್ಸಾಂಪಲ್ಸು, ರಿಯಲ್ ಅಕೌಂಟ್ ಅಂದರೆ ಏನು, ಅದರಲ್ಲಿ ಏನೇನು ಎಕ್ಸಾಂಪಲ್ಸ್ ಬರ್ತವೆ. ಹಾಗೆ ಅದರಲ್ಲಿ ರಿಯಲಲ್ಲಿ 2 ರೀತಿ, ಟ್ಯಾಂಜಿಬಲ್ ಅಂದರೆ ಇಂಟ್ಯಾಂಜಿಬಲ್ ಅಂತೇಳಿ. ಅಂದರೆ ನಾಮಿನಲ್ ಅಕೌಂಟ್ ಅಂದರೆ ಏನು, ಓಕೆ, ಅದರ ರೂಲ್ಸ್ ಏನು, ಮತ್ತು ಎಲ್ಲ ಅಕೌಂಟ್ನ ರೂಲ್ಸ್ ಅಂತೇಳಿ, ಡೆಬಿಟು ಮತ್ತು ಕ್ರೆಡಿಟ್ ರೂಲ್ಸ್ ಏನು ಬರುತ್ತೆ, ಇದಿಷ್ಟು ಸಹ ನಾವು ಡಿಸ್ಕಸ್ ಮಾಡಿದ್ದೀವಿ. ಹೌದಾ, ರೈಟ್. ಸೊ ಹಾಗಾದರೆ ನಾವು ಈಗ ನೆಕ್ಸ್ಟು ಬ್ರಾಂಚಸ್ ಆಫ್ ಅಕೌಂಟಿಂಗ್ ಅಂದರೆ ಅಕೌಂಟಿಂಗ್ ಬ್ರಾಂಚಸ್ ಯಾವ್ಯಾವುದು ಅಂತ ನೋಡೋಣ. ಅಕೌಂಟಿಂಗನ್ನ ಮೇಜರ್ ಆಗಿ 3 ಟೈಪ್ಸ್ ಆಫ್ ಬ್ರಾಂಚ್ ಆಗಿ ಡಿವೈಡ್ ಮಾಡ್ತಾರೆ. ಒಂದು ಫೈನಾನ್ಷಿಯಲ್ ಅಕೌಂಟಿಂಗು, ಎರಡನೇದು ಕಾಸ್ಟ್ ಅಕೌಂಟಿಂಗು, ಮೂರನೇದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಹಾಗಾದ್ರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂದರೆ ಅದು ದ ಅಕೌಂಟಿಂಗ್ ವಿಚ್ ಮೈನ್ಲಿ ಕನ್ಸರ್ನ್ಸ್ ವಿತ್ ದಿ ಫೈನಾನ್ಷಿಯಲ್ ಸ್ಟೇಟ್ ಆಫ್ ಅಫೇರ್ಸ್ ಆ್ಯಂಡ್ ಫೈನಾನ್ಷಿಯಲ್ ರಿಸಲ್ಟ್ಸ್. ಅಂದರೆ ಬಿಸ್ನೆಸ್ಸಲ್ಲಿ ಏನು ವ್ಯವಹಾರ ನಡೆಯುತ್ತೋ ಅದನ್ನು ರೆಕಾರ್ಡ್ ಮಾಡಿ ಆ ರಿಸಲ್ಟ್ಸನ್ನು ಫೈಂಡ್ ಔಟ್ ಮಾಡೋಕ್ಕಿರೋವಂಥದ್ದು ಫೈನಾನ್ಷಿಯಲ್ ಅಕೌಂಟಿಂಗ್. ಬಿಸ್ನೆಸ್ಸಲ್ಲಿ ಆಗುವಂಥ ಎಲ್ಲ ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡಿ ಅದರ ರಿಸಲ್ಟ್ಸ್ ಏನು ಅಂದರೆ ವರ್ಷದ ಕೊನೆಗೆ ಅದು ಪ್ರಾಫಿಟಾ ಲಾಸಾ ಅಥವಾ ರಿಸಲ್ಟ್ಸ್ ಫೈನಾನ್ಷಿಯಲ್ ಪೊಸಿಷನ್ ಹೇಗಿದೆ ಅಂತ ತಿಳಿಸೋವಂಥದ್ರ ಬಗೆಗಿನ ಸ್ಟಡೀಸ್ಗೆ ಏನಂತೀವಿ ಫಿನಾನ್ಷಿಯಲ್ ಅಕೌಂಟಿಂಗ್. ಓಕೆ, ವಿಚ್ ಈಸ್ ಮೇನ್ಲಿ ಕನ್ಸರ್ನ್ ವಿತ್ ದ ಪ್ರಿಪ್ರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನ ಪ್ರಿಪೇರ್ ಮಾಡೋದಕ್ಕೆ ಹೊಲಗಿರೋವಂಥ ಅಕೌಂಟಿಂಗ್, ಅದು ಫೈನಾನ್ಷಿಯಲ್ ಅಕೌಂಟಿಂಗ್. ಓಕೆ, ಈಗ ನೀವು ಓದೋವಂಥದ್ದು ಇದೆ ಫೈನಾನ್ಷಿಯಲ್ ಅಕೌಂಟಿಂಗ್ ಫಸ್ಟ್ ಇಯರ್ಸಲ್ಲಿ. ಸೆಕೆಂಡ್ ಇಯರಲ್ಲಿ ಕಾಸ್ಟ್ ಅಕೌಂಟಿಂಗ್ ಅಂತ ಓದ್ತೀರಾ. ಥರ್ಡ್ ಇಯರ್ BCom ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಓದ್ತೀರಾ. ಓಕೆ, ಕಮ್ ಟು ದ ಸೆಕೆಂಡ್ ಒನ್, ಕಾಸ್ಟ್ ಅಕೌಂಟಿಂಗ್. ಕಾಸ್ಟ್ ಅಕೌಂಟಿಂಗ್ ವಿಚ್ ಇಸ್ ಅಕೌಂಟಿಂಗ್ ವಿಚ್ ಇಸ್ ಮೈನ್ಲಿ ಕನ್ಸರ್ನ್ ವಿತ್ ದಿ ಕಾಸ್ಟ್, ಮೀನ್ಸ್ ಅಸರ್ಟೈನ್ಮೆಂಟ್ ಆಫ್ ದಿ ಕಾಸ್ಟ್ ಅಂಡ್ ಕಂಟ್ರೋಲ್ ಅಂಡ್ ರಿಡಕ್ಷನ್ ಆಫ್ ಎ ಕಾಸ್ಟ್. ಅಂದರೆ ಫಸ್ಟ್ ಕಾಸ್ಟ್ ಅಂದ್ರೇನು, an expenditure which is incurred to produce a product, an amount which is incurred to produce a product. ಅಂದರೆ ಎಕ್ಸಾಂಪಲ್ಸು ಸಿಂಪಲ್ಲಾಗಿ ಹೇಳ್ತಾರೆ, 10 ರೂಪಾಯಿದು ನಮ್ಮ ಹತ್ರ ಒಂದು ಪೆನ್ ಇದೆ ಅಂತಂದರೆ 10 ರೂಪಾಯಿ ಬಂದು ಪ್ರೈಸು. ಹಾಗಾದ್ರೆ ಅದರಲ್ಲಿ ಪ್ರೈಸ್ ಅಂದರೆ ಏನಂತ ಅರ್ಥ, ಕಾಸ್ಟು ಪ್ಲಸ್ ಪ್ರಾಫಿಟ್ ಎರಡೂ ಸೇರ್ಸ್ ಏನಾಗಿರ್ತದೆ, ಪ್ರೈಸ್ ಆಗಿರ್ತದೆ. ಹಾಗಾದರೆ ಕಾಸ್ಟ್ ಅಂದರೆ 8 ರೂಪಾಯಿ ಕಾಸ್ಟ್ ಆಗಿದ್ರೆ 2 ರೂಪಾಯಿ ಪ್ರಾಫಿಟ್ ಸೇರಿಸಿರ್ತಾರೆ. ಅಂದರೆ ಅದನ್ನು ಉತ್ಪಾದನೆ ಮಾಡೋದಕ್ಕೆ ಖರ್ಚಾಗಿರೋ ಉತ್ಪಾದನಾ ವೆಚ್ಚ ಎಲ್ಲ ಸೇರಿಸಿ ಎಷ್ಟು, ಅದನ್ನು ಕಾಸ್ಟ್ ಅಂತೀವಿ. ಎಷ್ಟು, 8 ರೂಪಾಯಿ. ಅದಕ್ಕೆ 2 ರೂಪಾಯಿ ಏನು ಮಾಡ್ತೀವಿ, ಪ್ರಾಫಿಟ್ನ ಸೇರಿಸ್ತೀವಿ. ಓಕೆ, 8 + 2 10 ರೂಪಾಯಿ ಸೇರಿಸಿ ಏನಾಗಿರುತ್ತೆ, ಪ್ರೈಸ್ ಆಗಿರ್ತದೆ. ಪ್ರೈಸ್ ಮೀನ್ಸ್ ಕಾಸ್ಟು ಮತ್ತು ಪ್ರಾಫಿಟು ಸೇರಿಸಿ ಪ್ರೈಸ್ ಆಗಿರ್ತದೆ. ಕಾಸ್ಟ್ ಅಂತಂದರೆ ಪ್ರೈಸಲ್ಲಿ ಪ್ರಾಫಿಟನ್ನು ಕಳೆದಾಗ ಸಿಗೋದು ಕಾಸ್ಟು. ಓಕೆ, ಈ ಒಂದು ಕಾಸ್ಟ್ ಕಾನ್ಸೆಪ್ಟ್ ಬಗ್ಗೆ ಕನ್ಸರ್ನ್ ಇರೋವಂಥದ್ದು ಅಥವಾ ಅದರ ಬಗೆಗಿನ ಸ್ಟಡೀಸ್ ಮಾಡೋದು ಏನಂತೀವಿ, ಕಾಸ್ಟ್ ಅಕೌಂಟಿಂಗ್ ಅಂತ ಕರಿತೀವಿ. ಓಕೆ, ಅಲ್ಲಿದೆ ನೋಡಿ, ಇಟ್ಸ್ ಎ ಬ್ರಾಂಚ್ ಆಫ್ ಅಕೌಂಟಿಂಗ್ ವಿಚ್ ಇಸ್ ಕನ್ಸರ್ನ್ ವಿತ್ ದ ಕಾಸ್ಟ್ ಅಸರ್ಟೈನ್ಮೆಂಟ್ ಆ್ಯಂಡ್ ಕಾಸ್ಟ್ ಕಂಟ್ರೋಲ್. ಇದು ಒಂದು ಬ್ರಾಂಚು ಏನು ಸಂಬಂಧಪಟ್ಟಿದೆ, ಅಸರ್ಟೈನ್ಮೆಂಟ್ ಆಫ್ ಕಾಸ್ಟ್ ಆ್ಯಂಡ್ ಕಾಸ್ಟ್ ಕಂಟ್ರೋಲ್. ಕಾಸ್ಟನ್ನು ಕಂಡುಹಿಡಿಯೋದು, ಅದನ್ನು ಕಡಿಮೆ ಮಾಡೋದು, ಎಷ್ಟು ಖರ್ಚಾಗ್ತಿದೆ, ಹಾಗಾದ್ರೆ ಅದನ್ನೇನಾದ್ರು ಕಡಿಮೆ ಮಾಡೋಕ್ಕಾಗುತ್ತಾ ಅಂತೇಳಿ ನೋಡೋವಂಥದ್ದು ಅಕೌಂಟಿಂಗ್ ಅಂತೀವಿ, ಕಾಸ್ಟ್ ಅಕೌಂಟಿಂಗ್ ಅಂತ ಕರಿತೀವಿ. Come to third one, management accounting. So it's also an accounting which provides necessary information to the management for discharging its functions. ಅಂದರೆ ಮ್ಯಾನೇಜ್ಮೆಂಟ್ ಅವ್ರಿಗೆ, ಅಂದರೆ ಮ್ಯಾನೇಜ್ಮೆಂಟ್ ಅಂತಾರೆ ಬಿಸ್ನೆಸ್ಸಲ್ಲಿರುವಂಥ ಟಾಪ್ ಲೆವೆಲ್ ಆರ್ಗನೈಸೇಷನ್ಸ್ ಅವ್ರಿಗೆ ಏನು ಬೇಕು, ಮಾಹಿತಿ ಕೊಡೋದು. ಪ್ರೊವೈಡ್ ನೆಸಸರಿ ಇನ್ಫಾರ್ಮೇಷನ್, ಅಗತ್ಯವಾದಂಥ ಇನ್ಫಾರ್ಮೇಷನ್, ಮಾಹಿತಿನ ಸಪ್ಲೈ ಮಾಡೋದು. ಏನಕ್ಕೋಸ್ಕರ, ಟು ಡಿಸ್ಚಾರ್ಜ್ ದೇರ್ ಫಂಕ್ಷನ್ಸ್, ಅವರ ಒಂದು ಫಂಕ್ಷನ್ಸನ್ನು, ಅವರ ಒಂದು ಕಾರ್ಯವನ್ನು ಸರಿಯಾಗಿ ನಿಭಾಯಿಸೋದಕ್ಕೋಸ್ಕರ. ಮ್ಯಾನೇಜ್ಮೆಂಟ್ ಅವ್ರು ಏನು ಕೆಲಸ ಮಾಡ್ತಾರೆ, ಅದು ಅವ್ರಿಗೇನು ಡಿಸಿಷನ್ಸ್ ತೊಗೋಬೇಕು, ಅವ್ರದ್ದು ಒಂದು ತೀರ್ಮಾನ ತೊಗೊಳಕ್ಕೆ ಬೇಕಾಗ್ತದೆ. ಆ ತೀರ್ಮಾನಕ್ಕೆ ಈ ಮಾಹಿತಿ ಬೇಕು. ಏನಕ್ಕೆ ಬೇಕು ಅವ್ರಿಗೆ, ಓಕೆ, ಏನಿರ್ಬೋದು ಎಕ್ಸಾಂಪಲ್ಸು, ಮಾಹಿತಿ ಕೊಡೋದು. ಮಾಹಿತಿ ಕೊಡೋದು ಅಂದರೆ ಲಾಸ್ಟ್ 5 ಇಯರ್ಸಲ್ಲಿ ಎಷ್ಟು ಸೇಲ್ಸ್ ಆಗಿದೆ, ಎಷ್ಟು ಪ್ರಾಫಿಟ್ ಬರ್ತಾ ಇದೆ, ನೆಕ್ಸ್ಟ್ ಇಯರ್ಸ್ ಏನು ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ. ಓಕೆ, ಈ ರೀತಿಯಲ್ಲಿ ಏನು ಮಾಡೋದು, ಮ್ಯಾನೇಜ್ಮೆಂಟ್ ಅವ್ರಿಗೆ ತಂದೆ ಆದ ಡಿಸಿಷನ್ಸ್, ಕೆಲವೊಂದು
ಡಿಸಿಷನ್ಸನ್ನು ಫ್ರಮ್ ದ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂಯಿಂದ ಡಿಸಿಷನ್ಸ್ ತೊಗೊಳೋದಕ್ಕೆ ಕೆಲವೊಂದು ಅಂಶಗಳು ಅಥವಾ ಕೆಲವೊಂದು ಮಾಹಿತಿ ಬೇಕಾಗ್ತದೆ. ಅಂಥ ಒಂದು ಮಾಹಿತಿನ ಮ್ಯಾನೇಜ್ಮೆಂಟ್ಗೆ ಸಪ್ಲೈ ಮಾಡೋಂಥದ್ದು ಏನಂತ ಕರಿತೀವಿ, ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಏನಂತೀವಿ ಅದಕ್ಕೆ? ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಒನ್ಸ್ ಅಗೇನ್, ಸೊ ದೇರ್ ಆರ್ 3 ಟೈಪ್ಸ್ ಆಫ್ ಅಕೌಂಟಿಂಗ್: ಫೈನಾನ್ಷಿಯಲ್, ಕಾಸ್ಟ್ ಅಕೌಂಟಿಂಗ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಪ್ರಿಪೇರ್ ಮಾಡೋದ್ರ ಕಡೆ ಗಮನ ವಹಿಸೋದು ಫೈನಾನ್ಷಿಯಲ್ ಅಕೌಂಟಿಂಗ್. ಸೊ ನಾವು ಉತ್ಪಾದನೆ ಮಾಡ್ತಿರೋಂಥ ಉತ್ಪನ್ನ, ಪ್ರಾಡಕ್ಟ್ ಏನಿದೆಯೋ ಅದಕ್ಕೆ ಎಷ್ಟು ಕಾಸ್ಟ್ ಆಗ್ತಿದೆ ಅದನ್ನು ಕಡಿಮೆ ಮಾಡೋದ್ರ ಬಗ್ಗೆ ಫೋಕಸ್ ಮಾಡೋಂಥದ್ದು ಕಾಸ್ಟ್ ಅಕೌಂಟಿಂಗ್. ಮ್ಯಾನೇಜ್ಮೆಂಟ್ ಅವ್ರಿಗೆ ಸರಿಯಾದಂಥ ಮಾಹಿತಿನ ರವಾನೆ ಮಾಡಿ ಅವ್ರದ್ದೇ ಆದಂಥ ಕೆಲವೊಂದು ಡಿಸಿಷನ್ಸನ್ನು, ಓಕೆ, ತೀರ್ಮಾನಗಳನ್ನು ತೆಗೆದುಕೊಳ್ಳುವಲ್ಲಿ ಹೆಲ್ಪ್ ಮಾಡೋಂಥದ್ದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಓಕೆ, ದಿಸ್ ಇಸ್ ರಿಗಾರ್ಡಿಂಗ್. ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಅಕೌಂಟಿಂಗ್ ಅಂತ ಬರುತ್ತೆ. ಪ್ರಿನ್ಸಿಪಲ್ಸ್ ಆಫ್ ಅಕೌಂಟಿಂಗ್. ಪ್ರಿನ್ಸಿಪಲ್ಸ್ ಅಂದರೆ ಗೈಡ್ಲೈನ್ಸ್ ಅಂದರೆ ರೂಲ್ಸ್ ಆಫ್ ಆ್ಯಕ್ಷನ್ಸ್. ಆದರೆ ಪ್ರಿನ್ಸಿಪಲ್ಸ್ ಆಫ್ ಅಕೌಂಟಿಂಗಲ್ಲಿ ಕೆಲವು ಪ್ರಿನ್ಸಿಪಲ್ಸ್ ಇದೆ. ಆದರೆ ಏನು ಪ್ರಿನ್ಸಿಪಲ್ಸ್? ದೇರ್ ಆರ್ 2 ಟೈಪ್ಸ್ ಆಫ್ ಪ್ರಿನ್ಸಿಪಲ್ಸ್. ಒನ್ ವಿಲ್ ಬಿ ದ ಅಕೌಂಟಿಂಗ್ ಕಾನ್ಸೆಪ್ಟ್ಸ್, ಅನದರ್ ವಿಲ್ ಬಿ ದ ಅಕೌಂಟಿಂಗ್ ಕನ್ವೆನ್ಷನ್ಸ್. ರೈಟ್? ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂದರೆ ಗೈಡ್ಲೈನ್ಸಲ್ಲಿ 2 ರೀತಿ ಗೈಡ್ಲೈನ್ಸ್ ಇದೆ. ಒಂದು ಕಾನ್ಸೆಪ್ಟ್ಸ್ ಅನ್ನೋದು, ಇನ್ನೊಂದು ಅಕೌಂಟಿಂಗ್ ಕನ್ವೆನ್ಷನ್ ಅನ್ನೋದು. ಫಸ್ಟ್ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅಂದರೆ ಏನು ಅಂತ ನೋಡೋಣ. ಭಾಳ ತುಂಬ ಇಂಪಾರ್ಟೆಂಟ್ ಆದಂಥ ಏರಿಯಾ ಇದು. 10 ಮಾರ್ಕ್ಸ್ಗೆ ರಿಪೀಟೆಡ್ ಆಗಿ ಕೇಳುವಂಥ ಕ್ವಶನ್ಸ್ ಇದರಲ್ಲಿ, 10 ಮಾರ್ಕ್ಸ್ಗೆ. ಹಾಗಾಗಿ ತುಂಬ ನೀಟಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ, ಕೇಳಿ. ಓಕೆ, ಹಾಗಾದರೆ ಅಕೌಂಟಿಂಗ್ ಫಸ್ಟು ಪ್ರಿನ್ಸಿಪಲ್ಸಲ್ಲಿ 2 ರೀತಿ ಇದೆ. ಒಂದು ಕಾನ್ಸೆಪ್ಟ್ಸ್, ಇನ್ನೊಂದು ಕನ್ವೆನ್ಷನ್ಸ್. ಕಾಣ್ತಿದೆಯಲ್ವ ಅಲ್ಲಿ? ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅಂದರೆ ಏನು? ಫಸ್ಟು ಇಲ್ಲಿದೆ ನೋಡಿ. ಇಟ್ ಮೀನ್ಸ್ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಆರ್ ದಿ ಬೇಸಿಕ್ ಅಸಂಪ್ಷನ್ಸ್ made by an accountant while recording the transactions in its books of accounts. ಅಂದರೆ assumptions made by an accountant while recording the business transactions in its books of accounts. ತನ್ನ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡಬೇಕಾದ್ರೆ ಅಕೌಂಟೆಂಟ್ ಹ್ಯಾಸ್ ಮೇಡ್ ಎ ಸಮ್ ಆಫ್ ದಿ ಅಸಂಪ್ಷನ್ಸ್. ಅಸ್ಯೂಮ್ ಮಾಡ್ಕೋಬೇಕು, ಊಹೆ ಮಾಡಬೇಕು. ಕೆಲವೊಂದು ಏನು ಮಾಡಬೇಕು? ಅಸ್ಯೂಮ್ ಮಾಡ್ಕೊಂಡಾಗಷ್ಟೇ ರೆಕಾರ್ಡ್ ಮಾಡೋಕ್ಕೆ ಸರಿಯಾಗಿ ನಮಗೆ ಅರ್ಥ ಆಗ್ತದೆ. ಇಲ್ಲ ಅಂತಂದರೆ ಆ ಅಸಂಪ್ಷನ್ಸೇ ಮಾಡಿಲ್ಲ ಅಂತಂದರೆ ನಮಗೇನಾಗುತ್ತೆ, ರೆಕಾರ್ಡ್ ಮಾಡಬೇಕಾದ್ರೆ ಕೆಲವೊಂದು ಡೌಟಾಗಿ ಉಳಿದುಬಿಡುತ್ತೆ. ಇಲ್ಲಾಂದರೆ ಆ ಡೌಟ್ ಕ್ಲಿಯರ್ ಆಗಬೇಕು ಅಂತಲೇ ಈಗ ಕೆಲವೊಂದು ಅಸಂಪ್ಷನ್ಸನ್ನು ಮಾಡಿರೋದು. ಓಕೆನಾ? ರೈಟ್. ಅಂದರೆ ಅಸಂಪ್ಷನ್ಸ್ ಏನು ಅಕೌಂಟೆಂಟ್ ಮಾಡಿದನೋ ತನ್ನ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಮಾಡ್ಬೇಕಾದ್ರೆ ಅದಕ್ಕೇನಂತೀವಿ? ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅಂತ ಕರಿತೀವಿ. ರೈಟ್. ಹಾಗಾದರೆ ಅಕೌಂಟಿಂಗ್ ಕಾನ್ಸೆಪ್ಟ್ಸಲ್ಲಿ 10 ಇದೆ ನೋಡಿಪ್ಪ. ದೆರ್ ಆರ್ 10 ಅಕೌಂಟಿಂಗ್ ಕಾನ್ಸೆಪ್ಟ್ಸ್. ಓಕೆ, ಫಸ್ಟ್ ಒನ್ ಯಾವುದು? ಬಿಸ್ನೆಸ್ ಎಂಟಿಟಿ. ಸೆಕೆಂಡ್ ಒನ್ ಮನಿ ಮೆಜರ್ಮೆಂಟ್. ಓಕೆ, ಥರ್ಡ್ ಒನ್ ಗೋಯಿಂಗ್ ಕನ್ಸರ್ನ್. ಫೋರ್ತ್ ಒನ್ ಡ್ಯೂಯಲ್ ಆಸ್ಪೆಕ್ಟ್ಸ್. ಫಿಫ್ತ್ ಒನ್ ಅಕೌಂಟಿಂಗ್ ಪೀರಿಯಡ್. ಸಿಕ್ಸ್ತ್ ಕಾಸ್ಟ್ ಕಾನ್ಸೆಪ್ಟ್. ಸೆವೆಂತ್ ಮ್ಯಾಚಿಂಗ್ ಕಾನ್ಸೆಪ್ಟ್. 8th ರಿಯಲೈಸೇಷನ್ ಕಾನ್ಸೆಪ್ಟ್. 9th ಅಕ್ರೂಯಲ್ ಕಾನ್ಸೆಪ್ಟ್. 10 ಆಬ್ಜೆಕ್ಟಿವ್ ಎವಿಡೆನ್ಸ್ ಕಾನ್ಸೆಪ್ಟ್. ರೈಟ್. ಕಮ್ ಟು ದ ಫಸ್ಟ್ ಒನ್, ಬಿಸ್ನೆಸ್ ಎಂಟಿಟಿ. ಅಂದ್ರೇನು? ಸಿಂಪಲಾಗಿ ಹೇಳ್ತೀನಿ ನೋಡಿ. ಆಲ್ವೇಸ್ ಬಿಸ್ನೆಸ್ ಇಸ್ ಸಪ್ರೇಟ್ ಫ್ರಮ್ ದಿ ಓನರ್. ಅಷ್ಟೇ, ಸಿಂಪಲ್. ಯಾವತ್ತಿಗೂ ಸಹ ಬಿಸ್ನೆಸ್ಸೇ ಸಪ್ರೇಟ್. ಯಾವುದರಿಂದ? ಓನರಿಂದ. ಈಗ ಎಕ್ಸಾಂಪಲ್ಸ್, ನಾನೇ ಒಂದು 10 ಲಕ್ಷ ಬಂಡವಾಳ ಹಾಕಿ ಒಂದು ಬಿಸ್ನೆಸ್ ಶುರು ಮಾಡಿದ್ದೀನಿ ಅಂತಂದರೆ, ನಾನು ಬಂಡವಾಳ ಹಾಕಿದ ತಕ್ಷಣ ಬಿಸ್ನೆಸ್ಸು ಮತ್ತು ನಾನು ಎರಡು ಒಂದೇ ಅಂತ ಯಾವತ್ತೂ ತಿಳ್ಕೊಬಾರ್ದು. ಬಿಸ್ನೆಸ್ಸಲ್ಲಿ ಅದು ಅಸಂಪ್ಷನ್ ಏನಂತೇಳಿ. ಸೊ ಓಕೆ, ನೀನು 10 ಲಕ್ಷ ಹಾಕು, 10 ಕೋಟಿ ಹಾಕು, ಯು ಆರ್ ಆಲ್ವೇಸ್ ಸಪ್ರೇಟ್ ಫ್ರಮ್ ದ ಬಿಸ್ನೆಸ್. ಓಕೆ, ಮೀನ್ಸ್ ಓನರ್ ಇಸ್ ಆಲ್ವೇಸ್ ಸಪ್ರೇಟ್ ಫ್ರಮ್ ದಿ ಬಿಸ್ನೆಸ್ ಅಂತ ಅರ್ಥ. ಓಕೆ, ಯಾಕೆ ಅಂತಂದರೆ ಬಿಸ್ನೆಸ್ ಇಸ್ ಹ್ಯಾವಿಂಗ್ ಎ ಸಪ್ರೇಟ್ ಎಂಟಿಟಿ ಆರ್ ಎಕ್ಸಿಸ್ಟೆನ್ಸ್. ಬಿಸ್ನೆಸ್ಸಿಗೆ ತನ್ನದೇ ಆದಂಥ ಸ್ವಾಯತ್ತತೆ, ತನ್ನದೇ ಆದಂಥ ಏನಿದೆ ರೆಕಗ್ನಿಷನ್ಸ್, ತನ್ನದೇ ಆದಂಥ ಎಕ್ಸಿಸ್ಟೆನ್ಸ್ ಇರ್ತದೆ. ಹಾಗಾಗಿ ಬಿಸ್ನೆಸ್ ಸಪ್ರೇಟು, ಓನರ್ ಸಪ್ರೇಟ್. ಓಕೆನಾ? ರೈಟ್. ದಿಸ್ ಇಸ್ ಕಾನ್ಸೆಪ್ಟ್ ಕಾಲ್ಡ್ ಎಸ್ ಎ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಅಂತ ಕರಿತೀವಿ. ಅಂದರೆ ಆಲ್ವೇಸ್ ರೆಕಾರ್ಡ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಫ್ರಮ್ ದಿ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ, ನಾಟ್ ಫ್ರಮ್ ದಿ ಓನರ್ ಪಾಯಿಂಟ್ ಆಫ್ ವ್ಯೂ.
ಆಲ್ವೇಸ್ ರೆಕಾರ್ಡ್ ಮಾಡಬೇಕಾದ್ರೆ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂಯಿಂದ ರೆಕಾರ್ಡ್ ಮಾಡಬೇಕೆ ಹೊರತು ಓನರ್ ಪಾಯಿಂಟ್ ಆಫ್ ವ್ಯೂಯಿಂದ ರೆಕಾರ್ಡನ್ನು ಮಾಡಬಾರ್ದು. ಅದೇ ಬಿಸ್ನೆಸ್ ಎಂಟಿಟಿ. ಎಂಟಿಟಿ ಮೀನ್ಸ್ ಎಕ್ಸಿಸ್ಟೆನ್ಸ್, ಸೆಪರೇಟ್ ಲೀಗಲ್ ಎಕ್ಸಿಸ್ಟೆನ್ಸ್. ಓಕೆ, ರೈಟ್, ಅರ್ಥ ಆಗಿದೆ ಅನ್ಕೋತೀನಿ. ಮೂವ್ ಟು ದ ಸೆಕೆಂಡ್ ಒನ್. ಮನಿ ಮೆಜರ್ಮೆಂಟ್ ಮೀನ್ಸ್ ಬಿಸ್ನೆಸ್ಸಲ್ಲಿ ಏನೇ ರೆಕಾರ್ಡ್ ಮಾಡಿದ್ರು ಸಹ ರೆಕಾರ್ಡ್ ಮಾಡಬೇಕಾದ್ರೆ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಮಾಡ್ತೀವಲ್ವಾ, ಇಟ್ ಶುಡ್ ಬಿ ಏನನ್ನು ರೆಕಾರ್ಡ್ ಮಾಡ್ತೀವಿ, ರೆಕಾರ್ಡ್ ಮಾಡೋದು ಏನು ಇರಬೇಕು, ಮನಿನಲ್ಲಿ, ಹಣದಲ್ಲಿ ಹಳೆಯೋ ರೀತಿಯಲ್ಲಿ ಇರಬೇಕು. ಮೀನ್ಸ್ ಆಲ್ವೇಸ್ ರೆಕಾರ್ಡ್ ಓನ್ಲಿ ಫಾರ್ ದೋಸ್ ಟ್ರಾನ್ಸಾಕ್ಷನ್ಸ್ ವಿಚ್ ಕ್ಯಾನ್ ಬಿ ಮೆಜರ್ಡ್ ಆ್ಯಂಡ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಮನಿ. ಯಾವುದನ್ನು ಹಣದ ರೂಪದಲ್ಲಿ ಹಣದ ರೂಪದಲ್ಲಿ ವ್ಯಕ್ತಪಡಿಸ್ಬೋದು ಮತ್ತು ಅದನ್ನು ಅಳಿಬೋದು, ಅಂಥದ್ದನ್ನಷ್ಟೇ ರೆಕಾರ್ಡ್ ಮಾಡಬೇಕು. ನಾನ್ ಮಾನಿಟರಿ ಆಸ್ಪೆಕ್ಟ್ಸನ್ನು ರೆಕಾರ್ಡ್ ಮಾಡುವಾಗಿಲ್ಲ. ಓಕೆ, ಪರ್ಚೇಸ್ ಗೂಡ್ಸ್ ₹10,000 ಎಸ್ ರೆಕಾರ್ಡ್ ಮಾಡ್ಬೋದು, ಯಾಕೆ 10,000 ಅಮೌಂಟ್ ಅಂತ ಇದೆ. ಸೋಲ್ಡ್ ಗೂಡ್ಸ್ ವರ್ತ್ ₹8,000. ಓಕೆ, ಸೇಲ್ ಆಗಿದೆ, ರೆಕಾರ್ಡ್ ಮಾಡ್ಬೋದು. ಅದನ್ನು ಬಿಟ್ಟು an appointment of an employee and dismissal of an employee and honesty of an employee ಅದು ಯಾವುದು ರೆಕಾರ್ಡ್ ಬರೋದಿಲ್ಲ. ಯಾಕೆ? ಅದೆಲ್ಲ ನಾನ್ ಮಾನಿಟ್ರಿ ಆಸ್ಪೆಕ್ಟ್ಸ್. ಇಂಪಾರ್ಟೆಂಟ್ ಆಗಿದ್ರು ಸಹ ಅದು ನಾನ್ ಮಾನಿಟ್ರಿ. ಅಂಥದ್ದನ್ನು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ನಾವೇನು ಮಾಡೋದಿಲ್ಲ, ರೆಕಾರ್ಡನ್ನು ಮಾಡೋದಿಲ್ಲ. ಯಾವುದನ್ನು ಸ್ಪಷ್ಟವಾಗಿ ಹಣದ ರೂಪದಲ್ಲಿ ಅದನ್ನು ಅಳಿಬೋದು ಮತ್ತು ಮೆಜರ್ ಮಾಡ್ಬೋದು, ಅದನ್ನಷ್ಟೇ ರೆಕಾರ್ಡ್ ಮಾಡಬೇಕು. ನಾನ್ ಮಾನಿಟ್ರಿ ಹಣವನ್ನು ಹೊರತುಪಡಿಸಿ ಮತ್ತು ಯಾವುದೇ ಥರದ ವ್ಯವಹಾರ ಅಥವಾ ಟ್ರಾನ್ಸಾಕ್ಷನ್ಸ್ ಅಥವಾ ಈವೆಂಟ್ಸನ್ನು ರೆಕಾರ್ಡ್ ಮಾಡೋಗಿಲ್ಲ. ರೈಟ್, ಕಮ್ ಟು ದ ಥರ್ಡ್ ಒನ್, ಗೋಯಿಂಗ್ ಕನ್ಸರ್ನ್. ಗೋಯಿಂಗ್ ಕನ್ಸರ್ನ್ ಅಂದರೆ ಥರ್ಡ್ ಅಸಂಪ್ಷನ್ಸ್ ಇದೆ. ಏನಂತ ಥರ್ಡ್ ಕಾನ್ಸೆಪ್ಟ್, ಎ ಬಿಸ್ನೆಸ್ ಎಂಟರ್ಪ್ರೈಸಸ್ ವಿಲ್ ಕಂಟಿನ್ಯೂ ಟು ಆಪ್ರೇಟ್ ಆ್ಯನ್ ಇಂಡೆಫಿನೆಟ್ಲಿ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. ಅಂದರೆ ಒಂದು ಬಿಸ್ನೆಸ್ ಕನ್ಸರ್ನ್ ಅಂದರೆ ಒಂದು ವ್ಯಾವಹಾರಿಕ ಸಂಸ್ಥೆ, ಒಂದು ಕಂಪನಿ, ಒಂದು ಪಾರ್ಟ್ನರ್ಶಿಪ್ ಫರ್ಮ್, ನಾವು ಯಾವುದನ್ನು ಶುರು ಮಾಡ್ತೀವೋ, ಒಂದು ಕಂಪ್ನಿ ಶುರು ಮಾಡ್ತಿದ್ದೀವಿ ಅಂತಂದರೆ ಆಲ್ವೇಸ್ ದೇರ್ ಇಸ್ ಅನ್ ಅಸಂಪ್ಷನ್ಸ್ ದಟ್ ಅದನ್ನು ನಾವು ತುಂಬ ಇಂಡೆಫಿನೆಟ್ ಅಂದರೆ ಅನಿರ್ದಿಷ್ಟ ಅವಧಿಗೆ, ಮುಂದೆ ಯಾವುದಾದ್ರು ಅನಿರ್ದಿಷ್ಟ ಅವಧಿಗೆ ಏನು ಮಾಡ್ತೀವಿ, ಅದನ್ನು ಸಕ್ಸಸ್ ಆಗಿ ಯಶಸ್ವಿಯುತವಾಗಿ ಮುನ್ನಡೆಸ್ಕೊಂಡು ಹೋಗ್ತೀವಿ ಅಂತಲೇ ಶುರು ಮಾಡಬೇಕು. ಓಕೆ, ಅನ್ನೋಂಥ ಅಸಂಪ್ಷನ್. It means every business enterprises will continue to operate and indefinitely a long period of time. ಒಂದು ಕಂಪನಿ, ಒಂದು ವ್ಯಾವಹಾರಿಕ ಸಂಸ್ಥೆ ಅನಿರ್ದಿಷ್ಟ ಅವಧಿಗೆ ಏನು ಮಾಡುತ್ತೆ, ಮುಂದೆ ಯಶಸ್ವಿಯುತವಾಗಿ ನಡ್ಕೊಂಡು ಹೋಗುತ್ತೆ ಅಂತಲೇ ಶುರು ಮಾಡೋದು ಅನ್ನೋಂಥದ್ದು ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ಓಕೆನಾ, ರೈಟ್. ಡ್ಯುಯಲ್ ಆಸ್ಪೆಕ್ಟ್ಸ್ ಕಾನ್ಸೆಪ್ಟ್. ಡ್ಯುಯಲ್ ಅಂದರೆ ಏನು ಹೇಳಿ? ಡ್ಯುಯಲ್ ಸಿಮ್ ಹೇಳಿದ್ದೀರಾ? ಅಂದರೆ ಡಬಲ್ ಅಂತ ಅರ್ಥ, ಎರಡು ಅಂತ. ಡಬಲ್ ಮೀನ್ಸ್ ಎರಡು ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಂತೇಳಿ. 2 ಆಸ್ಪೆಕ್ಟ್ ಕಾನ್ಸೆಪ್ಟ್. ಇಟ್ ಮೀನ್ಸ್ ಇಫ್ ಯು ಟೇಕ್ ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ಸ್, ಇಫ್ ಯು ಟೇಕ್ ಎನಿ ಟ್ರಾನ್ಸಾಕ್ಷನ್ಸ್, ದೇರ್ ಶುಡ್ ಬಿ 2 aspects of equal value. There should be every transactions involve 2 aspects ಅಂದರೆ 2 ಅಂಶ ಇರ್ತದೆ ಅದರಲ್ಲಿ. ಒಂದು ರಿಸೀವಿಂಗು, ಮತ್ತೊಂದು ಗಿವಿಂಗು. ಒಂದು ತಗೊಳೋದು, ಮತ್ತೊಂದು ಕೊಡುವಂಥದ್ದು. ದಿಸ್ ಈಸ್ ಕಾಲ್ಡ್ ಎ ಡ್ಯುಯಲ್ ಆಸ್ಪೆಕ್ಟ್ಸ್ ಕಾನ್ಸೆಪ್ಟ್. ಮೀನ್ಸ್ ಇಫ್ ಯು ಟೇಕ್ ಎನಿ ಟ್ರಾನ್ಸಾಕ್ಷನ್, there is 2 aspects of equal value, that is receiving of some benefit of some value and giving of some other benefit of equal value. ಒಂದು ರಿಸೀವ್ ಮಾಡೋದು, ಮತ್ತೊಂದು ಕೊಡುವಂಥದ್ದು. ದಿಸ್ ಇಸ್ ಕಾಲ್ಡ್ ಎ ಡ್ಯುಯಲ್ ಆಸ್ಪೆಕ್ಟ್ಸ್. ಈಗ ಎಕ್ಸಾಂಪಲ್ಸ್ ಏನು? ಸೋಲ್ಡ್ ಗೂಡ್ಸ್ ವರ್ತ್ ₹5 lakh. ಅಲ್ಲಿ ರಿಸೀವಿಂಗ್ ಏನು? ಸೇಲ್ ಆಗಿದೆ 5 ಲಕ್ಷ ಅಂದರೆ ಏನು ಬರುತ್ತೆ? ಕ್ಯಾಶ್ ಬರುತ್ತೆ. ಸೇಲ್ ಆದಾಗ ಏನು ಹೋಗುತ್ತೆ? ಸೇಲ್ ಮಾಡಿರೋ ಗೂಡ್ಸ್ ಹೋಗುತ್ತೆ. ರೈಟ್. ಅದೇ ಥರ ಪರ್ಚೇಸ್ ಗೂಡ್ಸ್ ವರ್ತ್ ₹2000. ಪರ್ಚೇಸ್ ಮಾಡಿದ್ರೆ ನಮಗೇನು ಬರುತ್ತೆ? ಪರ್ಚೇಸ್ ಮಾಡಿರೋ ಗೂಡ್ಸ್ ಬರುತ್ತೆ, ನಮ್ಮಿಂದ ಏನು ಹೋಗುತ್ತೆ? ಆ 2000 ಅಮೌಂಟ್ ಹೋಗುತ್ತೆ. ದಟ್ ಈಸ್ ಕಾಲ್ಡ್ ಎಸ್ ಡ್ಯುಯಲ್, ಡಬಲ್. 2 ಅಂಶ ಇದ್ದಿರ್ತವೆ, 2 ಆಸ್ಪೆಕ್ಟ್ಸ್. ಪ್ರತಿ ಟ್ರಾನ್ಸಾಕ್ಷನ್ಸಲ್ಲೂ ಒಂದು ತಗೊಳೋದು, ಮತ್ತೊಂದು ಕೊಡೋದು ಅನ್ನೋದಿರುತ್ತೆ. ಅದು 4ನೇದು ಅಕೌಂಟಿಂಗ್ ಪೀರಿಯಾಡಿಸಿಟಿ ಅಂತೀವಿ, ಅಥವಾ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಅಂತೀವಿ. ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟು ಏನಂಗಂದರೆ, ಅಕೌಂಟಿಂಗ್ ಪೀರಿಯಡ್ ಅಂತಂದರೆ, accounting period means so at the end of every year
ದ ಬುಕ್ಸ್ ಆಫ್ ಅಕೌಂಟ್ಸ್ ಆಫ್ ದ ಬಿಸ್ನೆಸ್ ಶುಡ್ ಬಿ ಕ್ಲೋಸ್ಡ್ ಆ್ಯಂಡ್ ಬ್ಯಾಲೆನ್ಸ್ಡ್. ಓಕೆ, ಪ್ರತಿ ವರ್ಷದ ಕೊನೆಗೆ ಏನು ಮಾಡಬೇಕು, ನಮ್ಮ ಬುಕ್ಸ್ ಆಫ್ ಅಕೌಂಟ್ಸನ್ನ ಕ್ಲೋಸ್ ಮಾಡಬೇಕು, ಅದರ ರಿಸಲ್ಟ್ಸನ್ನು ಫೈಂಡ್ ಔಟ್ ಮಾಡಬೇಕು. ಯಾಕೆ ಮಾಡಬೇಕು ಅದೆಲ್ಲ? ಇದ್ರ ಹಿಂದೆಗಡೆ ಎಲ್ಲ ಕಾನ್ಸೆಪ್ಟ್ಸ್ನ ಹಿಂದೆಗಡೆ ಒಂದೊಂದು ರೀತಿಯ ರೀಸನ್ ಇರ್ತದೆ. ಏಕೆ ಅಂತಂದರೆ, ಈಗ ಇವತ್ತು ಬಿಸ್ನೆಸ್ ಶುರು ಮಾಡಿ ಒಂದು 50 ವರ್ಷ ನಡೆಸ್ಕೊಂಡು ಹೋಗ್ತೀವಿ ಅಂತಂದರೆ, ಈಗ ಇವತ್ತು ಶುರು ಮಾಡಿರೋದನ್ನು 50 ವರ್ಷ ಆದಮೇಲೆ ಏನಾದ್ರು ಅಕೌಂಟ್ಸ್ ಪ್ರಿಪೇರ್ ಮಾಡಿ ಅದನ್ನು ಚೆಕ್ ಮಾಡಿ ಅದ್ರ ರಿಸಲ್ಟ್ಸನ್ನು ಫೈಂಡ್ ಔಟ್ ಮಾಡಿಕೊಂಡ್ರೆ ಅದರಿಂದ ಯೂಸಬಿಲಿಟಿ ಇರ್ತದ ಅಂತಂದರೆ ನೋ. ಯಾಕೆ 50 ವರ್ಷ ಆದಮೇಲೆ ಕ್ಲೋಸ್ ಮಾಡಿರ್ತೀವಿ, ಅವತ್ತಿಗೆ ರಿಸಲ್ಟ್ ಫೈಂಡ್ ಔಟ್ ಮಾಡಿ ಅವತ್ತು ಲಾಸ್ ಇದ್ದರೆ ಏನು ಮಾಡ್ತೀರಾ? ಏನೂ ಮಾಡೋಕ್ಕಾಗೋದಿಲ್ಲ, ಅವತ್ತು ಮುಗಿದೋಗ್ತೀರಿ ಕಂಪ್ನಿ. ಹಂಗಾಗಿ ಆ ಥರ ಆಗಬಾರ್ದು ಅಂತ ಏನು ಮಾಡ್ತೀವಿ, ಪ್ರತಿ ವರ್ಷದ ಕೊನೆಗೆ ಏನು ಮಾಡ್ತೀವಿ, ನಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ನ ಕ್ಲೋಸ್ ಮಾಡ್ತೀವಿ. ಯಾಕೆ? ಬಿಕಾಸ್ ಆಫ್ ದಿಸ್ ಕಾನ್ಸೆಪ್ಟ್, ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್. ಎವ್ರಿ ಬಿಸ್ನೆಸ್ ಆರ್ಗನೈಸೇಷನ್ ಮಸ್ಟ್ ಬಿ ಕ್ಲೋಸ್ಡ್ ಇಟ್ಸ್ ಬುಕ್ಸ್ ಆಫ್ ಅಕೌಂಟ್ಸ್ ಅಟ್ ದ ಎಂಡ್ ಆಫ್ ಎವ್ರಿ ಇಯರ್. ಐದರ್ ಅಕೌಂಟಿಂಗ್ ಇಯರ್ ಮೇ ಬಿ ಫೈನಾನ್ಷಿಯಲ್ ಇಯರ್ ಆರ್ ಕ್ಯಾಲೆಂಡರ್ ಇಯರ್. ವಾಟ್ ಯು ಮೀನ್ ಬೈ ಫೈನಾನ್ಷಿಯಲ್ ಇಯರ್? The year which starts from the 1st April of every year and ends with the 31st March of the next year. This is a financial year. What do you mean by calendar year? Calendar year means the year starts from the 1st January and ends with the 31st December. This is called as a calendar year. ಯಾವುದಾದ್ರು ಅಡ್ಯಾಪ್ಟ್ ಮಾಡ್ಕೊಳ್ಳಿ, ಬಟ್ ಅಡ್ಯಾಪ್ಟ್ ಮಾಡ್ಕೊಂಡಿರೋದ್ರಲ್ಲಿ ಫೈನಾನ್ಷಿಯಲ್ ಇಯರ್ ಆದರೂ ಮಾಡಿ, ಕ್ಯಾಲೆಂಡರ್ ಇಯರ್ ಆದರೂ ಮಾಡಿ, ಆ ವರ್ಷದ ಕೊನೆ ಯಾವಾಗ ಆಗುತ್ತೋ ಅವಾಗ ಏನು ಮಾಡಬೇಕು, ನಿಮ್ಮ ಬುಕ್ಸ್ ಆಫ್ ಅಕೌಂಟ್ಸನ್ನು ಕ್ಲೋಸ್ ಮಾಡಬೇಕು, ರಿಸಲ್ಟ್ಸನ್ನು ಫೈಂಡ್ ಔಟ್ ಮಾಡಬೇಕು. ಕಾಸ್ಟ್ ಕಾನ್ಸೆಪ್ಟ್ಸ್ ಇದೇನು ಹೇಳುತ್ತೆ? ಸೊ record the assets, the value which is acquired and shape should be brought into the record. Cost concept means the assets should be brought into the record at their cost value and ignore their market value. So ನೀವು ಯಾವ್ದಾದ್ರು ಅಸೆಟ್ಸ್ನ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಅದನ್ನು ರೆಕಾರ್ಡ್ ಮಾಡಬೇಕಾದ್ರೆ ಅದರ ಕಾಸ್ಟ್ ವ್ಯಾಲ್ಯೂ ಮೀನ್ಸ್ ದ ವ್ಯಾಲ್ಯೂ ವಿಚ್ ಇಸ್ ಪೇಯ್ಡ್ ಅಟ್ ದ ಟೈಮ್ ಆಫ್ ಪರ್ಚೇಸಿಂಗ್ ಆಫ್ ಎನ್ ಅಸೆಟ್. ಓಕೆ, ಅದನ್ನಷ್ಟೇ ಏನು ಮಾಡಬೇಕು, ರೆಕಾರ್ಡನ್ನು ಮಾಡಬೇಕು, ಅದರ ಮಾರ್ಕೆಟ್ ವ್ಯಾಲ್ಯೂನು ತೊಗೊಳಂಗಿಲ್ಲ. ಯಾಕೆ ಅಂತಂದರೆ ಬಟ್ ನೀವೇನು ಪೇಮೆಂಟ್ ಇದೆಯೋ ಅದನ್ನಷ್ಟೇ ರೆಕಾರ್ಡ್ ಟ್ರಾನ್ಸ್ಪರೆನ್ಸಿ ಇರ್ತದೆ. ಮಾರ್ಕೆಟ್ ವ್ಯಾಲ್ಯೂ ಮೇ ಬಿ ಸಮ್ ನಾಟ್, ಬಟ್ ನೀವು ರೆಕಾರ್ಡ್ ಮಾಡಬೇಕಾದ ಯಾವುದಾಗಿರಬೇಕು, ದ ರೆಕಾರ್ಡ್ ಶುಡ್ ಬಿ ದ ಪ್ರೈಸ್ ಪೇಯ್ಡ್ ಟು ಅಕ್ವೈರ್ ದ ಸೇಮ್ ಆ್ಯಂಡ್ ದ ಸೇಮ್ ಕಾಸ್ಟ್ ಶುಡ್ ಬಿ ಬ್ರಾಟ್ ಇನ್ ಟು ದ ರೆಕಾರ್ಡ್. ಗೊತ್ತಾಯ್ತಾ? ಪೇಮೆಂಟ್ ಪರ್ಚೇಸ್ ಮಾಡಬೇಕಾದ್ರೆ ಏನು ಪೇಮೆಂಟ್ ಇರುತ್ತೋ ಅದನ್ನಷ್ಟೇ ರೆಕಾರ್ಡ್ ಮಾಡಬೇಕು, ಅದರ ಮಾರ್ಕೆಟ್ ವ್ಯಾಲ್ಯೂನ ತೊಗೋಬಾರ್ದು. ನೆಕ್ಸ್ಟ್ ಮ್ಯಾಚಿಂಗ್ ಅಂತ ಇದೆ. ಮ್ಯಾಚ್ ಮಾಡೋದು ಮೀನ್ಸ್ ಸರಿ ಮಾಡೋದು. ಏನು ಸರಿ ಮಾಡೋದು? ಸೊ ಅಸೆಟ್ ಶುಡ್ ಬಿ ಬ್ರಾಟ್ ಇನ್ ಟು ದ ರೆಕಾರ್ಡ್ ಮೀನ್ಸ್ ಮ್ಯಾಚಿಂಗ್ ಕಾನ್ಸೆಪ್ಟ್ ಅಲ್ವಾ ಅದು? ಮ್ಯಾಚಿಂಗ್ ಮೀನ್ಸ್ ನಾವು ಅಕೌಂಟ್ಸ್ನ ಕ್ಲೋಸ್ ಮಾಡಿದಾಗ ಮೀನ್ಸ್ ವರ್ಷದಲ್ಲಿ ಅಕೌಂಟ್ಸ್ ಏನು ಇಯರ್ ಎಂಡಲ್ಲಿ ಕ್ಲೋಸ್ ಮಾಡಿದಾಗ ಅವರ್ ಇನ್ಕಮ್ಸ್ ಆಫ್ ದ ಬಿಸ್ನೆಸ್ ಶುಡ್ ಬಿ ಮ್ಯಾಚ್ ಟು ದ ಎಕ್ಸ್ಪೆನ್ಸಸ್ ಆಫ್ ದಿ ಬಿಸ್ನೆಸ್. ನಮ್ದೇನು ಇನ್ಕಮ್ ಇದೆಯೋ ಆ ಇನ್ಕಮ್ಮು ಎಕ್ಸ್ಪೆನ್ಸಸ್ಗೆ ಮ್ಯಾಚ್ ಮಾಡಬೇಕು. ಓಕೆ, ಮ್ಯಾಚ್ ಮಾಡಬೇಕಾದ್ರೆ ರಿಸಲ್ಟ್ಸಲ್ಲಿ ಏನಾಗೋದು ಡಿಫ್ರೆಂಟ್ ಬರ್ಬೋದು. ಮೇ ಬಿ ಎಕ್ಸ್ಪೆನ್ಸ್ ಜಾಸ್ತಿ ಇದ್ದು ಇನ್ಕಮ್ ಕಡಿಮೆ ಇದ್ದರೆ ಲಾಸ್ ಇರುತ್ತೆ. ಇಲ್ಲಿ ಕೇಸ್ ಎಕ್ಸ್ಪೆನ್ಸ್ ಕಡಿಮೆ ಇದ್ದು ಇನ್ಕಮ್ಸ್ ಜಾಸ್ತಿ ಇದ್ದರೆ ಪ್ರಾಫಿಟ್ ಇರುತ್ತೆ. ಮೀನ್ಸ್ ವಿ ಶುಡ್ ಹ್ಯಾವ್ ಟು ಮೇಕ್ ಎ ಮ್ಯಾಚ್ ವಿತ್ ದ ಎಕ್ಸ್ಪೆನ್ಸಸ್ ಆ್ಯಂಡ್ ದಿ ಇನ್ಕಮ್ಸ್ ಆಫ್ ಎ ಬಿಸ್ನೆಸ್. ಎಕ್ಸ್ಪೆನ್ಸಸ್ಸು ಮತ್ತು ಇನ್ಕಮ್ಸ್ ಏನು ಮಾಡಬೇಕು, ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಮೀನ್ಸ್ ಮ್ಯಾಚ್ ಮಾಡಬೇಕಾದ್ರೆ ಡಿಫ್ರೆನ್ಸ್ ಬರುತ್ತೆ. ವೆದರ್ ಇಟ್ ಮೇ ಬಿ ಪ್ರಾಫಿಟ್ ಆರ್ ಲಾಸ್. ಪ್ರಾಫಿಟ್ ಯಾವಾಗುತ್ತೆ? ಇನ್ ಕೇಸ್ ಇನ್ಕಮ್ ಜಾಸ್ತಿ ಇದ್ದು ಎಕ್ಸ್ಪೆನ್ಸ್ ಕಡಿಮೆ ಇದ್ದರೆ ಪ್ರಾಫಿಟು. ಇನ್ ಕೇಸ್ ಇನ್ಕಮ್ನೇ ಕಡಿಮೆ ಇದ್ದು ಎಕ್ಸ್ಪೆನ್ಸ್ ಜಾಸ್ತಿ ಇದ್ದರೆ ಲಾಸ್. ಓಕೆ, ರೈಟ್. ನೆಕ್ಸ್ಟ್ ವಿಲ್ ಬಿ ದ ರಿಯಲೈಸೇಷನ್ ಕಾನ್ಸೆಪ್ಟ್. ವಾಟ್ ಇಸ್ ದಿಸ್ ಒನ್? ರಿಯಲೈಸೇಷನ್ ಅಂದರೆ ನಾವು ಯಾವ್ದಾದ್ರು ಅಸೆಟ್ಸನ್ನು ಸೇಲ್ ಮಾಡಿದಾಗ ಅದು ಯಾವ್ದಾದ್ರು ಎಕ್ಸ್ಪೆನ್ಸಸ್ಸನ್ನು ಪೇಮೆಂಟ್ ಮಾಡಬೇಕು ಅಂತಂದರೆ ಅಂಥದ್ದನ್ನು ಯಾವ್ದಾದ್ರು ಈಗ ಕೊಡಬೇಕಿದೆ ಅಂತ ಅಂದ್ರೆ ಏನು ಮಾಡಬೇಕು, ಕೊಡಬೇಕಾದ್ರೆ ರೆಕಾರ್ಡ್ ಆಗಬೇಕು. ಅದೇ ಥರ ಮೀನ್ಸ್ ರಿಯಲೈಸೇಷನ್ ರೆವಿನ್ಯೂ ರಿಯಲೈಸೇಷನ್ ಅಂತೇಳಿ ವೈಟ್ 8th ಒನ್ ಅಲ್ವಾ? ರಿಯಲೈಸೇಷನ್ ಅಂತ ಅಂದರೆ ದ ರೆವಿನ್ಯೂ ಶುಡ್ ಬಿ ಬ್ರಾಟ್ ಇನ್ ಟು ದ ರೆಕಾರ್ಡ್. ಯಾವ್ದಾದ್ರು ಆದಾಯ ನಮಗೆ ಬಂದಿದೆ ಅಂತಂದರೆ ಯಾವಾಗ ಬಂದಿದೆ ಅಂತ ತಿಳ್ಕೋಬೇಕು ಅಂತಂದರೆ
ಕಂಪ್ಲೀಟಾಗಿ ದ ಓನರ್ಶಿಪ್ ಏನಾಗಬೇಕು, ಅದನ್ನು ಅವ್ರಿಗೆ ಟ್ರಾನ್ಸ್ಫರ್ ಆಗಬೇಕು. ಆಮೇಲೆ ಏನಾಗಬೇಕು, ಆ ಟ್ರಾನ್ಸ್ಫರ್ ಆದಮೇಲೆ ಅವರು ಲೀಗಲಾಗಿ ಲಯಬಲ್ ಆಗಬೇಕು, ಲೀಗಲಾಗಿ ಲಯಬಲ್ ಟು ಪೇ ದ ಅಮೌಂಟ್ ಅಂತೇಳಿ. ಈಗ ನೀವು ಯಾವುದೋ ಒಂದು ಅಸೆಟ್ಸನ್ನು ಸೇಲ್ ಮಾಡಿದ ತಕ್ಷಣ ದುಡ್ಡು ಬಂತು ಅಂತ ರೆಕಾರ್ಡ್ ಮಾಡೋಕ್ಕಾಗೋದಿಲ್ಲ. ರಿಯಲೈಸೇಷನ್ ಅಂತ ಅಂದರೆ ಓಕೆ ರಿಯಲೈಸ್ ಆಗಬೇಕದು. ರಿಯಲೈಸ್ ಆಗಬೇಕು ಅಂದರೆ ಯಾವಾಗ ಅಸೆಟ್ ಸೇಲ್ ಮಾಡಿದ ತಕ್ಷಣ ನಿಮಗೆ ರೆವಿನ್ಯೂ ಅನ್ನೋದು ಏನಾಗೋದು ರಿಯಲೈಸ್ ಆಗೋದಿಲ್ಲ, ದುಡ್ಡು ಬರೋದಿಲ್ಲ, ಆದಾಯ ಬಂದಂಗಲ್ಲ. ಯಾವ ಅಸೆಟ್ಸನ್ನು ಸೇಲ್ ಮಾಡ್ತಿರೋ ಅದರ ಓನರ್ಶಿಪ್ಪು ಕಂಪ್ಲೀಟಾಗಿ ಏನಾಗಬೇಕು, ಓನರ್ಗೆ ಹೋಗಬೇಕು. ಓನರ್ ಏನು ಮಾಡಬೇಕು, ಲೀಗಲಾಗಿ ಲಯಬಲ್ ಅಂದರೆ ಹೊಣೆಗಾರನಾಗಬೇಕು. ಎಸ್ ನಾನು ಅಸೆಟ್ಸನ್ನು ತೊಗೊಂಡಿದ್ದೀನಿ, ಆಮೇಲೆ ಪೇಮೆಂಟ್ ಮಾಡೋದಕ್ಕೆ ಪೇಮೆಂಟ್ ಮಾಡ್ತೀನಿ ಅಂತೇಳಿ. ಅವಾಗಷ್ಟೇ ಏನು ಮಾಡೋದು, ದ ರೆವಿನ್ಯೂ ಶುಡ್ ಬಿ ಬ್ರಾಟ್ ಇನ್ ಟು ದ ರೆಕಾರ್ಡ್ ಆಸ್ ಎ ರಿಯಲೈಸ್ಡ್ ಅಂತೇಳಿ. ಓಕೆ, ದಿಸ್ ಈಸ್ ರಿಗಾರ್ಡಿಂಗ್ ಆಸ್ ದ ರಿಯಲೈಸೇಷನ್ ಕಾನ್ಸೆಪ್ಟ್. It means recognize the revenue when a sale is made, and sale is considered to be complete when the ownership and property are transferred from the seller to the buyer. ನೋಡಿ ಅಲ್ಲೇ ಇದೆ, ರೆಕಗ್ನೈಸಸ್ ರೆವಿನ್ಯೂ, ಆದಾಯವನ್ನು ರೆಕಗ್ನೈಸ್ ಮಾಡು, ಕನ್ಸಿಡರ್ ಮಾಡಿ. ಯಾವಾಗ ಸೇಲ್ ಮಾಡಬೇಕು, ಸೇಲ್ ಮಾಡಿರೋ ಅಸೆಟ್ಸ್ ಏನಾಗಬೇಕು, ಕಂಪ್ಲೀಟಾಗಿ ಓನರ್ಶಿಪ್ಪು ಮತ್ತು ಪ್ರಾಪರ್ಟಿ ಟ್ರಾನ್ಸ್ಫರ್ ಆಗಬೇಕು. ಯಾರಿಂದ ಯಾರಿಗೆ, ಸೆಲ್ಲರಿಂದ ಬೈಯರ್ಗೆ. ಬೈಯರ್ಗೆ ಟ್ರಾನ್ಸ್ಫರ್ ಆದಾಗ ಏನಂತ ಅರ್ಥ, ದ ರೆವಿನ್ಯೂಸ್ ರೆಕಗ್ನೈಸ್ಡ್ ಆರ್ ರಿಯಲೈಸ್ಡ್ ಅಂತ ಅರ್ಥ. ಓಕೆ ರೈಟ್. ನೆಕ್ಸ್ಟ್ 9th one ಬನ್ನಿ, ಅಕ್ರೂಯಲ್ ಕಾನ್ಸೆಪ್ಟ್. ಅಕ್ರೂಯಲ್ ಮೀನ್ಸ್ ರೆವಿನ್ಯೂ ಇಸ್ ರೆಕಗ್ನೈಸ್ಡ್ ಆನ್ ದ ರಿಯಲೈಸೇಷನ್, ನಾಟ್ ಆನ್ ದ ಆಕ್ಚುಯಲ್ ರಿಸಿಪ್ಟ್ಸ್. ಸಿಮಿಲರ್ಲಿ ಕಾಸ್ಟ್ ಆರ್ ರೆಕಗ್ನೈಸ್ಡ್ ವೆನ್ ದೇ ಆರ್ ಇನ್ಕರ್ಡ್ ಅಂಡ್ ನಾಟ್ ದ ಪೇಮೆಂಟ್ ಈಸ್ ಮೇಡ್, ವೆನ್ ಪೇಮೆಂಟ್ ಈಸ್ ಮೇಡ್, ನಾಟ್ ವೆನ್ ಪೇಮೆಂಟ್ ಈಸ್ ಮೇಡ್. ಅಕ್ರೂಯಲ್ ಅಂತ ಅಂದರೆ ಇಟ್ ಮೀನ್ಸ್ ಕ್ಯಾಶು ಮತ್ತು ಕ್ರೆಡಿಟ್ ಎರಡೂ ರೆಕಾರ್ಡ್ ಮಾಡೋದು, ಅಷ್ಟೇ ಸಿಂಪಲ್ ಆಗಿ ಹೇಳಿದ್ದಾರೆ. ಕ್ಯಾಶ್ ಮತ್ತು ಕ್ರೆಡಿಟ್ ಎರಡೂ ಸೈನ್ ಮಾಡೋದು, ರೆಕಾರ್ಡನ್ನು ಮಾಡೋ ಅಂಥದ್ದು. ಈ ಕೆಲವು ಟೈಮಲ್ಲಿ ಏನಾಗಿರ್ತದೆ, ರೆವಿನ್ಯೂ ಈಸ್ ರೆಕಗ್ನೈಸ್ಡ್ ಆನ್ ದ ರಿಯಲೈಸೇಷನ್, ನಾಟ್ ಆನ್ ದ ಆ್ಯಕ್ಚುಯಲ್ ರಿಸಿಪ್ಟ್ಸ್. ಈಗ ಈ ಮೇಲ್ಗಡೆದ ಎಕ್ಸಾಂಪಲ್ಸ್, ನೀವು 1 ಲಕ್ಷ ಸೇಲ್ ಮಾಡಿದ್ದೀರಿ, ಸೇಲ್ ಮಾಡಿರೋದನ್ನು ಓನರ್ಶಿಪ್ಪು ಮತ್ತು ಪ್ರಾಪರ್ಟಿ ಎರಡೂ ಸಹ ಬೈಯರ್ಗೆ ಹೋಗಿದೆ ಅಂತಂದರೆ, ಇನ್ನೂ ದುಡ್ಡು ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಅದನ್ನೇನು ಮಾಡಬೇಕು, ರೆಕಾರ್ಡ್ ಆಗಬೇಕು. ಯಾಕೆ, ಅಕ್ರೂ ಅದಾಗಿ ದುಡ್ಡು ಬಂದೇ ಬರುತ್ತೆ ಮುಂದಕ್ಕೆ ಅದು. ಅದೇ ಥರ ಯಾವುದಾದ್ರು ಖರ್ಚು, ಎಕ್ಸ್ಪೆನ್ಸಸ್ ಏನಂತ ಅರ್ಥ, ಯಾರೋ ಎಕ್ಸ್ಪೆನ್ಸಸ್ ಅಂತೇಳಿ ಪೇಮೆಂಟ್ ಎಕ್ಸ್ಪೆನ್ಸಸ್ ಅಂತ ಆಗಿದೆ, ಬಟ್ ಇನ್ನೂ ದುಡ್ಡು ಕೊಟ್ಟಿಲ್ಲ ಆದರೂ ಸಹ, ನಾವು ಸರ್ವಿಸ್ ತೊಗೊಂಡಿದ್ದೀವಿ ಆದರೆ ಇನ್ನೂ ಪೇಮೆಂಟ್ ಮಾಡಿಲ್ಲ ಅಂದರೂ ಸಹ ಅದೇನಂತ ಅರ್ಥ, ಇಟ್ ಶುಡ್ ಬಿ ಟ್ರೀಟೆಡ್ ಆಸ್ ಎನ್ ಎಕ್ಸ್ಪೆನ್ಸಸ್. ಮೀನ್ಸ್ ಕ್ಯಾಶು ಮತ್ತು ಕ್ರೆಡಿಟ್ ಎರಡು ರೆಕಾರ್ಡ್ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಎಸ್ ಎ ಅಕ್ರೂಯಲ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಲಾಸ್ಟ್ ಒಂದು ಆಬ್ಜೆಕ್ಟಿವ್ ಎವಿಡೆನ್ಸ್ ಕಾನ್ಸೆಪ್ಟ್. ಮೀನ್ಸ್ each and every transactions should be evidenced and supported by a source of documents. ಬಿಸ್ನೆಸ್ಸಲ್ಲಿ ಏನೇ ಟ್ರಾನ್ಸಾಕ್ಷನ್ಸ್, ಬಿಸ್ನೆಸ್ಸಲ್ಲಿ ಏನೇ ರೆಕಾರ್ಡ್ ಇದ್ರೂ ಸಹ ಆ ರೆಕಾರ್ಡಿಗೆ ಸರಿಸಮನಾಗಿ ಏನಿಟ್ಟಿರಬೇಕು, ದೇರ್ ಶುಡ್ ಬಿ ಎ ಡಾಕ್ಯುಮೆಂಟ್ಸ್, ದೇರ್ ಶುಡ್ ಬಿ ಎನ್ ಎವಿಡೆನ್ಸ್. ಮೀನ್ಸ್ ಏನಿರಬೇಕು, ಈಚ್ ಆ್ಯಂಡ್ ಎವ್ರಿ ಎಂಟ್ರಿ ರೆಕಾರ್ಡೆಡ್ ಇನ್ ಎ ಬುಕ್ ಶುಡ್ ಬಿ ಸಪೋರ್ಟೆಡ್ ಬೈ ಎ ಡಾಕ್ಯುಮೆಂಟ್ಸ್. ಲೈಕ್ ಪೇಮೆಂಟ್ ಅಂತ ಇದ್ದರೆ ರಿಸಿಪ್ಟ್ಸ್ ಇರಬೇಕು, ಅಥವಾ ವೋಚರ್ಸ್ ಇರಬೇಕು, ಅಥವಾ ಸ್ಲಿಪ್ಸ್ ಇರಬೇಕು, ಬಿಲ್ ಅಂತ ಇರಬೇಕು, ಅದಕ್ಕೆ ಇನ್ವಾಯ್ಸ್ ಅಂತೇಳಿ ಇಟ್ಟಿರ್ತೀವಲ್ವಾ. ದಿಸ್ ಈಸ್ ಕಾಲ್ಡ್ ಎಸ್ ಎನ್ ಆಬ್ಜೆಕ್ಟಿವ್ ಎವಿಡೆನ್ಸ್ ಕಾನ್ಸೆಪ್ಟ್. ಓಕೆ, ದಿಸ್ ಈಸ್ ರಿಗಾರ್ಡಿಂಗ್ ಏನು ಕಂಪ್ಲೀಟ್ ಅಕೌಂಟಿಂಗ್ ಕಾನ್ಸೆಪ್ಟ್ಸ್. ಹತ್ತು ಒಂದು ಸೆಕೆಂಡ್ ಗ್ಲಾನ್ಸ್ ಮಾಡಿದಾಗ ಫಸ್ಟ್ ಒನ್ ಯಾವುದಪ್ಪ, ಬಿಸ್ನೆಸ್ ಎಂಟಿಟಿ. ಆಲ್ವೇಸ್ ಬಿಸ್ನೆಸ್ ಇಸ್ ಸಪ್ರೇಟ್ ಫ್ರಮ್ ದ ಓನರ್. ಮನಿ ಮೆಜರ್ಮೆಂಟ್, ರೆಕಾರ್ಡ್ ಈಸ್ ಮೇಡ್ ಓನ್ಲಿ ಫಾರ್ those transactions which can be measured and expressed in terms of money. Going concern means business will continue for an indefinitely long period. Dual aspects, each and every transaction involves two aspects of equal value. Accounting period means at the end of every year the books of account should be closed. Cost concept, the assets should be brought into the record at their cost value and ignore their market value. Next adapa matching. Matching means the expenses should be matched with the incomes. Difference may be either profit or losses. Realization. Realization means revenue is recognized when the sale is made and the ownership is transferred from the seller to the buyer. Then only revenue is realized. Accrual. All the transactions should be brought into the record whether the settlement is made in cash or not. ಸೆಟ್ಲ್ಮೆಂಟ್ ಕ್ಯಾಶಲ್ಲಿ ಆಗಿರಲಿ ಆಗದೇ ಇರಲಿ, ಅದೇನು ಮಾಡಬೇಕು, ರೆಕಾರ್ಡ್ ತರಬೇಕು. ಸೇಲ್ ಆಗಿದೆ, ದುಡ್ಡು ಬಂದಿಲ್ಲ ಅಂದರೆ ಆದಾಯ. ಓಕೆ, ಸರ್ವಿಸ್ ರಿಸೀವ್ ಮಾಡಿದ್ದೀವಿ, ಇನ್ನೂ ಪೇಮೆಂಟ್ ಮಾಡಿಲ್ಲ ಅಂದರೆ ಖರ್ಚು. ಓಕೆ, ಎರಡು ರೆಕಾರ್ಡ್ ಮಾಡಬೇಕು. ಆಬ್ಜೆಕ್ಟಿವ್ ಎವಿಡೆನ್ಸ್ ಮೀನ್ಸ್ ಆಲ್ ದ
ಅಕೌಂಟಿಂಗ್ ಎಂಟ್ರಿ ಶುಡ್ ಬಿ ಸಪೋರ್ಟೆಡ್ ಬೈ ಎ ಸೋರ್ಸ್ ಆಫ್ ಡಾಕ್ಯುಮೆಂಟ್ಸ್. ಎಲ್ಲ ಎಂಟ್ರಿಗೆ ಏನಿರಬೇಕು, ಡಾಕ್ಯುಮೆಂಟ್ಸ್ ಇಟ್ಟಿರಬೇಕು. ರಿಸಿಪ್ಟ್ಸು, ವೋಚರ್ಸು, ಇನ್ವಾಯ್ಸು, ಬಿಲ್ ಅಂತೇಳಿ ಇಟ್ಟಿರಬೇಕು. ಸೊ ಇದಿಷ್ಟು ಸಹ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಸಂಬಂಧಪಟ್ಟಿದ್ದು. ಓಕೆ, ಸೊ ಥ್ಯಾಂಕ್ ಯು. ಇವತ್ತಿಷ್ಟು ಸಾಕು. ಥ್ಯಾಂಕ್ ಯು.